Hello guys, ಎಲ್ರಿಗೂ ನಮಸ್ಕಾರ. Firstly, before we start this video, today is Sunday 26th July. ನಿನ್ನೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ಹ್ಯೂಜ್ ಅಚೀವ್ಮೆಂಟ್ ಟು ಆಲ್ ದಿ ಜೆನ್ ಝಿ ಕಿಡ್ಸ್ ಹೂ ಪ್ರೊಟೆಸ್ಟೆಡ್ ಅಂಡ್ ಹ್ಯೂಜ್ ಅಚೀವ್ಮೆಂಟ್ಸ್ ಟುವರ್ಡ್ಸ್ ದಿ ಬ್ರೈಟರ್ ಫ್ಯೂಚರ್ಸ್ ಅಂತ ಹೇಳಬೇಕು. ವಾಟ್ ದಿ ಜೆನ್ ಝಿ ಕಿಡ್ಸ್ ಹಸ್ ಡನ್ ಇಸ್ hats off to them. Really proud feel ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಇದೊಂದು ಅಕೌಂಟಬಿಲಿಟಿಗೆ ಮತ್ತು ಇದು ನಮ್ಮ ಎಜುಕೇಷನ್ ಗೆಲುವು ಇದು. ಸೊ congratulations to all the kids. Congratulations. Obviously my condolences goes to those families who have lost those kids in this camp. But yeah, from the heart, ellargunu, all the kids and their families and to entire education industries, congratulations. You have achieved something which we thought was impossible. ಸೊ ಅದನ್ನ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇವತ್ತಿನ ವಿಡಿಯೋಲಿ ಏನಂದ್ರೆ ವಿ ಆರ್ ಸಿಂಪ್ಲಿ ಡೂಯಿಂಗ್ ಬೈನರಿ ಸರ್ಚ್ ಆಫ್ಟರ್ ಲಾಂಗ್ ಗ್ಯಾಪ್. ಐ ಹವ್ ಟೇಕನ್ ದಿಸ್ ಅಪ್ ಅಗೇನ್ ಡ್ಯೂ ಟು ಮೈ ಹೆಲ್ತ್ ಇಶ್ಯೂಸ್. ಐ ಕುಡಂಟ್ ಬಿ ಕನ್ಸಿಸ್ಟೆಂಟ್. ಸೊ ಐಲ್ ಟ್ರೈ ಅಂತ ಹೇಳ್ತಾನೆ ಇರ್ತೀನಿ, ಬಟ್ ಆಗ್ತಾ ಇಲ್ಲ. ಪ್ಲೀಸ್ ಬೇರ್ ವಿತ್ ಮಿ. ಐಲ್ ಟ್ರೈ ಆಸ್ ಮಚ್ ಆಸ್ ಪಾಸಿಬಲ್. ಐಲ್ ಟ್ರೈ ಟು ಬಿ ಕನ್ಸಿಸ್ಟೆಂಟ್. ಸೊ ಇವತ್ತಿನ ವಿಡಿಯೋಲಿ ಏನಪ್ಪಾ ಅಂದ್ರೆ ನಾವೊಂದು ಬೈನರಿ ಸರ್ಚ್ ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ. So it is very simple and very easy to achieve this binary search. First ಗೆ let's understand the problem. ನಿಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಹೇಳ್ಕೊಟ್ಬಿಡ್ತೀನಿ. So this is the problem here. The problem is that ನಮಗೆ ಒಂದು ಅರೇ ಇದೆ. ಒಂದು ಅರೆಯಲ್ಲಿ ಒಂದು ಅರೆ ಕೊಟ್ಟಿರ್ತಾರೆ. ಅಂಡ್ ಬೈನರಿ ಸರ್ಚ್ ನಾನು ಮತ್ತೊಂದು ಏನು ಹೇಳಬೇಕು ಅಂದ್ರೆ ಬೈನರಿ ಸರ್ಚ್ we can apply this approach only when the array is sorted. ನಮ್ಗೊಂದು ಅರೆ ಕೊಟ್ಟಿದ್ದಾರೆ, ಆ ಅರೆ ಸಾರ್ಟೆಡ್ ಆಗಿದೆ ಅಂದ್ರೆ ಮಾತ್ರನೇ ಬೈನರಿ ಸರ್ಚ್ ಅಪ್ಲೈ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಅಪ್ಲೈ ಮಾಡಕ್ ಆಗಲ್ಲ. ಇಲ್ಲ ಅಂದ್ರೆ ಯಾವ್ದನ್ನ ಬೇರೆ ಅರೆ ಕೊಟ್ಟಿರೋದು ಅನ್ಸಾರ್ಟೆಡ್ ಅರೆ ಕೊಟ್ಟಿದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಗೆಟ್ ದಿ ಅರೆ ಸಾರ್ಟೆಡ್ ಅಂದ್ರೆ ಅಸೆಂಡಿಂಗ್ ಆರ್ಡರ್, ಕೆಳಗಿಂದ ಮೇಲೆವರೆಗೂ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಬಿಟ್ಟು ಆಮೇಲೆ ಬೈನರಿ ಸರ್ಚ್ ನ ಅಪ್ಲೈ ಮಾಡ್ಕೊಳಕ್ ಆಗೋದು. ಸೊ ದ ಬೈನರಿ ಸರ್ಚ್ ಗೆ ನಮಗೆ ಮೇನ್ ಏನ್ ಬೇಕಾಗಿರೋದು ಅಂದ್ರೆ ಒಂದು ಅರೆ ಕೊಟ್ಟಿರ್ತಾರೆ, ಒಂದು ಅರೆಯಲ್ಲಿ ಒಂದು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ. ಆ ಅರೆಯಲ್ಲಿ ಆ ಟಾರ್ಗೆಟ್ ನ ಕಂಡುಹಿಡಿಬೇಕು, ಎಲ್ಲಿದೆ, ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ. ಸೊ ಈ ಅರೆಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಟಾರ್ಗೆಟ್ ಕೊಟ್ಟಿರೋದು 40 ಎಲ್ಲಿದೆ ಈ ಅರೆಯಲ್ಲಿ ಅಂದ್ರೆ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಅರೆಗಳಲ್ಲೂ. ಸೊ 0 1 2 3. ಸೊ ಥರ್ಡ್ ಪೊಸಿಷನ್ ಅಲ್ಲಿ ಟಾರ್ಗೆಟ್ 40 ಇದೆ ಅಂತ ಅಂದ್ಬಿಟ್ಟು ನಾವು 3 ಅಂತ ರಿಟರ್ನ್ ಮಾಡಬೇಕು. ಇಫ್ ಇಟ್ ಈಸ್ ನಾಟ್ ಪ್ರೆಸೆಂಟ್, ಇದು ಈ ಅರೆಯಲ್ಲಿ ಈ ಟಾರ್ಗೆಟೇ ಇಲ್ಲ ಅಂತಂದ್ರೆ ಅವಾಗ -1 ರಿಟರ್ನ್ ಮಾಡಬೇಕು. ಇಫ್ ಇಟ್ ಈಸ್ ಪ್ರೆಸೆಂಟ್ ವಿ ಹ್ಯಾವ್ ಟು ಆ ಇಂಡೆಕ್ಸ್ ಯಾವ ಪೊಸಿಷನ್ ಅಲ್ಲಿ ಇದೆ ಆ ಪೊಸಿಷನ್ ಇಂಡೆಕ್ಸ್ ನ ರಿಟರ್ನ್ ಮಾಡಬೇಕು. ಸೊ ದಿಸ್ ಇಸ್ ದಿ ಬೇಸಿಕ್ ಥಿಂಗ್. ಮತ್ತೆ ಇನ್ನ ಬೈನರಿ ಸರ್ಚ್ ಅಪ್ರೋಚ್ ಮಾತಾಡಬೇಕು ಅಂದ್ರೆ ಬೈನರಿ ಸರ್ಚ್ ಅಪ್ರೋಚ್ ಹೆಂಗೆ ಅಂದ್ರೆ ಸ್ಟಾರ್ಟ್ ಪಾಯಿಂಟ್ ಅಂಡ್ ಎಂಡ್ ಪಾಯಿಂಟ್ ನ ತಗೊಂತೀರಿ. ಸ್ಟಾರ್ಟ್ ಪ್ಲಸ್ ಎಂಡ್ ಡಿವೈಡೆಡ್ ಬೈ 2. ಸ್ಟಾರ್ಟ್ ಪ್ಲಸ್ ಎಂಡ್ ಡಿವೈಡೆಡ್ ಬೈ 2 ಮಾಡಿದ್ರೆ ವಿಲ್ ಗೆಟ್ ಮಿಡ್ ಆಫ್ ಇಟ್. ಸೊ ಇವಾಗ 0 ಪ್ಲಸ್ ಇದು ಎಂಡ್ ಪಾಯಿಂಟ್ 0 ಪ್ಲಸ್ 4 ಡಿವೈಡೆಡ್ ಬೈ 2 ಮಾಡಿದ್ರೆ 4 ಡಿವೈಡೆಡ್ ಬೈ 2 ಇಟ್ ವಿಲ್ ಬಿ 2. ಸೊ ಅರೆ ಆಫ್ ಮಿಡ್ ಏನಾಯ್ತು, ನಾನು ಇಲ್ಲಿ ಸುಡು ಕೋಡ್ ಒಂದು ಬರೀತೀನಿ. ಸೊ ಸ್ಟಾರ್ಟ್ ಪಾಯಿಂಟ್ ಏನಿರುತ್ತೆ ನಮ್ಗೆ, ಸೊ ಸ್ಟಾರ್ಟ್ ಪಾಯಿಂಟ್ ಏನಿರುತ್ತೆ ನಮ್ಗೆ 0 ಇಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಪಾಯಿಂಟ್ ಏನಿರುತ್ತೆ ಅರೆ ಡಾಟ್ ಲೆಂತ್ -1 ಅಂತ ತಗೊಂಡ್ರೆ ಇಟ್ ವಿಲ್ ಬಿ 4. ಸೊ 0 ಪ್ಲಸ್ 4 ನಮಗೆ ಮಿಡ್ ಪಾಯಿಂಟ್ ಹೆಂಗೆ ಕಂಡುಹಿಡಿಯೋದು ಅಂದ್ರೆ ಬೇಸಿಕ್ಲಿ ಮಿಡ್ ಪಾಯಿಂಟ್ 0 ಪ್ಲಸ್ 4 ಡಿವೈಡೆಡ್ ಬೈ 2. ಸೊ 0 ಪ್ಲಸ್ 4 ಡಿವೈಡೆಡ್ ಬೈ 2 ಇಸ್ 2. ಸೊ ARR ಆಫ್ ಮಿಡ್ ಎಲ್ಲಿಗೆ ಬಂತು ಅವಾಗ 0 1 2 30 ಬಂತು. ಸೊ 30 ಬಂದಾಗ ವಾಟ್ ವಿ ಹ್ಯಾವ್ ಟು ಚೆಕ್, 30 ಇಂದ ಇಲ್ಲ ಈ ಕಡೆಗಿರುತ್ತೆ ಇಲ್ಲ ಈ ಕಡೆಗಿರುತ್ತೆ ನಮ್ ಟಾರ್ಗೆಟ್ ಪಾಯಿಂಟ್. ಸೊ 30 ಇಸ್ ARR ಆಫ್ ಮಿಡ್. ಇಫ್ ಇಟ್ ಈಸ್, ಇದನ್ನ ಎರೇಸ್ ಮಾಡ್ಬಿಡ್ತೀನಿ
ಕ್ಲಮ್ಸಿ ಆಗೋಯ್ತು. ಸೊ ARR of mid if it is equals to target ಅಂತ ಅಂದ್ರೆ we have to return mid ಅಂತ ಹಾಕ್ತಿರಿ. ರಿಟರ್ನಿಂಗ್ ದಿ ಇಂಡೆಕ್ಸ್ ಅಲ್ವಾ, ಸೊ we are returning the mid. If it is ARR of ಬೇಸಿಕ್ಲಿ ಇದು ಮೂರೇ ಕಂಡೀಷನ್ ಇದು ಬೈನರಿ ಅಪ್ರೋಚ್ಗೆ. ಇಫ್ ARR of mid is greater than ಟಾರ್ಗೆಟ್ ಅಂತಂದ್ರೆ ಅಲ್ಲಿಗೆ ನಾವು ಏನ್ ಚೇಂಜ್ ಮಾಡಬೇಕು, ARR of mid. ಸೊ ಮಿಡ್ ಈ ಪೊಸಿಷನ್ ಇಸ್ ಗ್ರೇಟರ್ ದನ್ ಟಾರ್ಗೆಟ್ ಅಂತಂದ್ರೆ ಸೊ ಅವಾಗ ನಮ್ ಹೈ ಪಾಯಿಂಟ್ ನ ಮಿಡ್ -1 ಚೇಂಜ್ ಮಾಡಬೇಕು. ಸೊ ಹೈ ಪಾಯಿಂಟ್ ನಮ್ದು ಏನಾಗತ್ತೆ, i ಈಕ್ವಲ್ಸ್ ಟು ಮಿಡ್ -1 ಆಗತ್ತೆ. ಎಲ್ಸ್ ARR of mid is less than target. ಇದು ನಾವು ಬರೀ ಎಲ್ಸ್ ಅಂತ ಹಾಕೊಬಹುದು, ವಿ ಡೋಂಟ್ ನೀಡ್ ಟು ರೈಟ್ ದಿಸ್. ಲೆಸ್ ದನ್ ಟಾರ್ಗೆಟ್ ಅಂತಂದ್ರೆ ಅವಾಗ ನಮ್ ಲೋ ಪಾಯಿಂಟ್ ನ ಮಿಡ್ +1 ಶಿಫ್ಟ್ ಮಾಡ್ಬೇಕಾಗತ್ತೆ. ಸೊ ಇನ್ ದಿಸ್ ಅಬೋವ್ ಎಕ್ಸಾಂಪಲ್ ಸಿನಾರಿಯೋ ಅಲ್ಲಿ ಈ ಕಂಡೀಷನ್ ಗೆ ಬಂದ್ ಬೀಳೋದು. ಸೊ ARR of mid 30 is less than the target. ಸೊ ಅವಾಗ ನೆಕ್ಸ್ಟ್ ಏನ್ ಮಾಡ್ತೀರಿ, ಲೋ ಏನಿರುತ್ತೆ ಅದನ್ನ ಒಂದು ಪೊಸಿಷನ್ ಮುಂದಕ್ಕೆ ತಳ್ತೀರಿ, ಮಿಡ್ +1 ತಳ್ತೀರಿ. ಹೈ ಹಂಗೆ ಇರುತ್ತೆ, ಹೈ ಇಲ್ಲೇ ಇರುತ್ತೆ, 50 ಹತ್ರನೇ ಇರುತ್ತೆ ಪೊಸಿಷನ್. ಬಟ್ ARR of ಲೋ ಏನಾಗುತ್ತೆ ಅವಾಗ ಮಿಡ್ +1 ಬರುತ್ತೆ. ಅವಾಗ ಈ ಪೊಸಿಷನ್ ಏನಾಯ್ತು, 0 1 2 3 3 + 4 ಡಿವೈಡೆಡ್ ಬೈ 2 7 ಡಿವೈಡೆಡ್ ಬೈ 2 ಏನಾಯ್ತು, ಅವಾಗ 7 ಡಿವೈಡೆಡ್ ಬೈ 2 ಏನಾಗುತ್ತೆ 3 ಆಗುತ್ತೆ. ವಿ ಆರ್ ನಾಟ್ ಕನ್ಸಿಡರಿಂಗ್ ದಿ ರಿಮೈಂಡರ್ ಕನ್ಸಿಡರ್ ಆಗಲ್ಲ. ಸೊ ನಾರ್ಮಲ್ ಡಿವಿಷನ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ 3 ಆದಾಗ ಏನಾಗುತ್ತೆ, ARR of 3 0 1 2 3 ಮಿಡ್ ಈಕ್ವಲ್ಸ್ ಟು 3 ಆಗುತ್ತೆ. ಸೊ ARR of mid 0 1 2 3 ವಿಚ್ ಇಸ್ 40. ARR of mid ಈಕ್ವಲ್ಸ್ ಟು ಟಾರ್ಗೆಟ್ ಅಂದ್ರೆ 40. ವಿ ವಿಲ್ ರಿಟರ್ನ್ ಮಿಡ್. ಸೊ ದಿಸ್ ಇಸ್ ದಿ ಐಡಿಯಾ. ಇದೊಂದು ಐಡಿಯಾ ಗುರುವೆ. ಇದು ಈಸಿ, ಸಿಂಪಲ್ ಅಂಡ್ ವೆರಿ ಈಸಿ ಆಗಿ ಅರ್ಥ ಮಾಡಿಸಿದೀನಿ ಅಂತ ಅನ್ಕೊಂತೀನಿ. ಐ ಡೋಂಟ್ ನೋ ಹೂ ಇಸ್ ವಾಚಿಂಗ್. ಐ ಮೈಟ್ want this to myself in order to revise or something like that. So idadmele let's dig into the solving. So thanks for erasing. Yeah, so idanna let's solve this now. So obviously one sysout hakontini, sysout in order to print it. The target is in the position. ಇಲ್ಲಿ we'll call the function binary search. ಇಲ್ಲಿ ಏನೇನು ತಗೊಬೇಕು ನಾನು, ARR as an input and target. ಸೊ ಇವೆರಡು ನಂದು ಪಾಸಿಂಗ್ ಆರ್ಗ್ಯುಮೆಂಟ್ಸ್ ಆಗಿರುತ್ತೆ. ನಾನು ಇವಾಗ ಐ ಜಸ್ಟ್ ಸಿಂಪ್ಲಿ ಕ್ರಿಯೇಟ್ ಒನ್. ಓಕೆ, ಬೈನರಿ ಸರ್ಚ್ ಅನ್ನೋದೇ ಒಂದು ಇದು ಮೆಥಡ್ ಇದೆ ಅರೇಸ್ ಅಲ್ಲಿ. ಸೊ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಇಟ್. ನಾವೇ ಮಾಡೋಣ. ಸೊ ವಿಲ್ ನಾಟ್ ಯೂಸ್ ದಿಸ್. ಓಕೆ, ನಾವೇ ಒಂದು ಕ್ರಿಯೇಟ್ ಮಾಡೋಣ. ಅದನ್ನ ಆಲ್ರೆಡಿ ಇರೋದನ್ನ ಯೂಸ್ ಮಾಡಿದ್ರೆ ನಾವು ಕಲಿಯೋದೇನು ಬಂತು ಅಲ್ವಾ. ಸೊ ವಿಲ್ ಗೋ ಹಿಯರ್. ಅರೆ ಏನಾಗ್ತಿದೆ ಇದು ನಾ. ಸೊ ಫಸ್ಟ್ಲಿ I'm doing static int since we are returning an integer int, and then binary search ಹಾಕೊಂತ ಇದೀನಿ, and we are passing arguments ಏನು int ARR array ತಗೊಂತ ಇದೀನಿ, ಮತ್ತೊಂದು int target. So since it is a integer array, the target will also be integer. ಸೊ ಇವಾಗ ಇಷ್ಟ ಆದ್ಮೇಲೆ ದ ಫಸ್ಟ್ ಥಿಂಗ್ ವಿ ನೀಡ್ ಈಸ್ ಇಂಟ್ ಲೋ ನ 0th ಪೊಸಿಷನ್ಗೆ ಡಿಫೈನ್ ಮಾಡ್ತಿದ್ದೀನಿ. ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಹೈ ನ ವಿ ಆರ್ ಡಿಫೈನಿಂಗ್ ಇಟ್ ಅಟ್ ARR dot length -1. ಸೊ ಇಷ್ಟ ಆದ್ಮೇಲೆ ದ ವೆರಿ ನೆಕ್ಸ್ಟ್ ಥಿಂಗ್ ಫಾರ್ ದಿ ಲೂಪ್, ನಾವು ಒಂದು ಲೂಪ್ ಹಾಕ್ಬೇಕು ಅಂತ ಅನ್ಕೊಂಡಿದೀರಿ ತಾನೆ. ಲೂಪ್ ಅಲ್ಲ, ಇಟ್ಸ್ ಆಕ್ಚುಲಿ ವೈಲ್ ಲೂಪ್.
ಸೊ ಎವ್ರಿ ಟೈಮ್ ದರ್ ವಿಲ್ ಬಿ ಟೂ ಥಿಂಗ್ಸ್ ವಿಚ್ ವಿಲ್ ಬಿ ಚೇಂಜಿಂಗ್. ಒಂದು ಹೈ ಮತ್ತೆ ಇನ್ನೊಂದು ಲೋ, ಒಂದು ಲೋ ಮತ್ತೆ ಇನ್ನೊಂದು ಹೈ. ಇವೆರಡೂ ಯಾವಾಗ್ಲೂ ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಮಾಡಿದಾಗ ಯಾವಾಗ್ಲೂ ಅದೇನಾಗ್ತಿರುತ್ತೆ, ಚೇಂಜ್ ಆಗ್ತಾನೆ ಇರುತ್ತೆ, ಲೋ ಮತ್ತೆ ಹೈ. ಸೊ ವಾಟ್ ವಿ ಹ್ಯಾವ್ ಟು ಡೂ, ಎಡ್ಜ್ ಕೇಸ್ ನ ಕವರ್ ಮಾಡ್ಬೇಕಾಗುತ್ತೆ. ಸೊ ಏನಂದ್ರೆ ಲೋ ಮತ್ತೆ ಹೈ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ, ಕ್ಲೋಸ್ ಆಗ್ತಾ ಇರುತ್ತೆ ಟಾರ್ಗೆಟ್ ಎಲಿಮೆಂಟ್ ಎಲ್ಲೋ ಮಧ್ಯದಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ ಅರೆಯಲ್ಲಿ. ಸೊ ಲೋ ಮತ್ತೆ ಹೈ ಚೇಂಜ್ ಆಗ್ತಾ ಕ್ಯಾಚ್ ಇಟ್ಕೊಳ್ಳುತ್ತೆ ಟಾರ್ಗೆಟ್ ನ. ಸೊ ಲೋ ಮತ್ತೆ ಹೈ ಚೇಂಜ್ ಆಗ್ತಾ ಇರುತ್ತಲ್ಲ, ಸೊ ಎಡ್ಜ್ ಕೇಸ್ ನಮ್ಗೆ ಅರೆಯಲ್ಲಿ ಇಲ್ವೇ ಇಲ್ಲ ಅಂತಂದ್ರೆ ಬೇಸ್ ಕಂಡೀಷನ್ ಏನಿರುತ್ತೆ, ಸೊ ಲೋ ಮತ್ತೆ ಹೈ ಹಿಂಗ್ ಕ್ರಾಸ್ ಆಗೋದ್ರೆ ದರ್ ಇಸ್ ನೋ ಟಾರ್ಗೆಟ್ ಎಲಿಮೆಂಟ್ ಅಂತ ಅರ್ಥ. ಸೊ ಅದಕ್ಕೇನೆ ಲೋ ಇಫ್ ಲೋ ಇಸ್ ವೈಲ್ ಲೋ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ, ಅಲ್ಲಿ ತನಕ ನಾವು ನಮ್ದು ಇಂಟ್ ಮಿಡ್ ಈಕ್ವಲ್ಸ್ ಟು ಒಂದು ಲೂಪ್ ಲೋ ಪ್ಲಸ್ ಹೈ ಇದನ್ನ ಡಿವೈಡೆಡ್ ಬೈ 2 ಮಾಡ್ತಾ ಇರ್ತೀರಿ. ಆಮೇಲೆ ಇಲ್ಲಿಂದ ಅರೆ ಕಂಡೀಷನ್ ಇಫ್ ಎರರ್ ಆಫ್ ಮಿಡ್ ಈಕ್ವಲ್ಸ್ ಟು ಟಾರ್ಗೆಟ್ ಸಿಕ್ತು ಅಂತಂದ್ರೆ ಏನು ಅಲ್ಲಿಗೆ ಅರ್ಥ, ರಿಟರ್ನ್ ಮಿಡ್ ಸಿಕ್ಕಿಲ್ಲ ಅಂತಂದ್ರೆ ಎಲ್ಸ್ ಇಫ್ ಅಂದ್ರೆ ಟಾರ್ಗೆಟ್ ಸಿಕ್ಕಿಲ್ಲ ಅಂದ್ರೆ ಎಲ್ಸ್ ಇಫ್ ಹಾಕೊಂಡ್ರೆ ಆವಾಗ ಎಲ್ಸ್ ಇಫ್ ಎರರ್ ಆಫ್ ಮಿಡ್ if it is greater than the ಟಾರ್ಗೆಟ್ ಗಿನ್ನ ಜಾಸ್ತಿ ಇದೆ ಅಂತಂದ್ರೆ ಇದು ಆವಾಗ ನಾವು ಚೇಂಜ್ ಮಾಡ್ಬೇಕಾಗಿರೋದೇನು, ಮಿಡ್ ಜಾಸ್ತಿ ಇದೆ ಅಂತಂದ್ರೆ ಮಿಡ್ ಇಲ್ಲಿದೆ, ಎರರ್ ಆಫ್ ಮಿಡ್ ಟಾರ್ಗೆಟ್ ಗಿನ್ನ ಜಾಸ್ತಿ ಇದೆ ಅಂತಂದ್ರೆ ಲೋ ಹೈನ ಚೇಂಜ್ ಮಾಡ್ಬೇಕು. ಹೈ ಈಕ್ವಲ್ಸ್ ಟು ಮಿಡ್ -1 ಇಂದ ಸ್ಟಾರ್ಟ್ ಆಗ್ಲಿ ಅಂತ ಚೇಂಜ್ ಮಾಡ್ತೀವಿ. ಲಾಸ್ಟ್ಗೆ ಇನ್ನೊಂದು ಎಲ್ಸ್ ಕಂಡೀಷನ್, 3 ಕಂಡೀಷನ್ ಅಷ್ಟೇ ಇದರಲ್ಲಿ. ಲಾಸ್ಟ್ ಕಂಡೀಷನ್ ಇಸ್ ಇಫ್ ಇಟ್ ಈಸ್ ಲೆಸ್ ದೆನ್ ದಿ ಟಾರ್ಗೆಟ್. ಕಂಡೀಷನ್ ಲೆಸ್ ದೆನ್ ದಿ ಟಾರ್ಗೆಟ್ ಅಂದ್ರೆ ಅವಾಗ ಮಿಡ್ +1 ಮಾಡ್ಬೇಕಾಗತ್ತೆ, +1. ಸೊ ಇಷ್ಟೆಲ್ಲ ಆದ್ಮೇಲೆ ಸೊ ಅದೇ ಲೋ ಮತ್ತೆ ಹೈ ಕ್ರಾಸ್ ಆಗೋಯ್ತು, ನಮಗ್ ಸಿಕ್ಕೇ ಇಲ್ಲ ಅಂತಂದ್ರೆ ವಾಟ್ ವಿ ಹ್ಯಾವ್ ಟು ಡೂ, ರಿಟರ್ನ್ -1 ಸಜೆಸ್ಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ. ಸೊ ಲೆಟ್ಸ್ ರನ್ ದಿಸ್, ಹೋಪ್ಫುಲಿ it works fine. The target position is in third. ಚೇಂಜ್ ಮಾಡಿ ನೋಡೋಣ. ಲೆಟ್ಸ್ ಡೂ ಫಾರ್ 20. Target position is in 1. Let's do for 25. So target position is -1 because 25 illilla anta artha. So that's how you can solve binary search. So I hope this was helpful. Thank you for watching. Whoever is watching, thank you for watching. Bye bye.